ಮನೆಯಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಿದರೆ ಶುಭವೋ ಅಶುಭವೋ? ಹಿಂದೂ ಧರ್ಮದಲ್ಲಿ ಪ್ರಕೃತಿ ಹಾಗೂ ಜೀವ ಸಂಕುಲಗಳಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಪ್ರಕೃತಿಯಲ್ಲಿ ಇರುವ ಜೀವರಾಶಿಯಲ್ಲಿ ಮಾನವ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಮಾತನಾಡುವ ಶಕ್ತಿ, ಬುದ್ಧಿವಂತಿಕೆ ಹಾಗೂ ಜೀವನ ನಿರ್ವಹಣೆಯ ಕೌಶಲ್ಯವು ಅದ್ಭುತ ರೀತಿಯಿಂದ ಕೂಡಿವೆ. ಹಾಗಾಗಿ ಕೆಲವು ವಿಷಯದಲ್ಲಿ ಮಾನವನು ಇತರ ಪ್ರಾಣಿಗಳಿಗಿಂತ ಅದೃಷ್ಟವಂತ ಎನ್ನಬಹುದು. ಆದರೆ ಮನುಷ್ಯನು ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳಬೇಕು ಎಂದರೆ ಪ್ರಕೃತಿಯಲ್ಲಿ ಇರುವ ಕೆಲವು ಪ್ರಾಣಿ ಪಕ್ಷಿಗಳನ್ನು ಅವಲಂಬಿಸಬೇಕು. ಹೌದು, ನಿಸರ್ಗದ ಮಡಿಲಲ್ಲಿ ಇರುವ ಕೆಲವು ಪ್ರಾಣಿ ಪಕ್ಷಿಗಳು ದೈವ ಸಂಭೂತ ಹಾಗೂ ಧನಾತ್ಮಕ ಶಕ್ತಿಗಳ ರೂಪ ಎಂದು ಸಹ ನಂಬಲಾಗುತ್ತದೆ. ಈ ಹಿನ್ನೆಲೆಯಲ್ಲಿಯೇ ವಿಶೇಷ ಪ್ರಾಣಿ ಪಕ್ಷಿಗಳ ನಡವಳಿಕೆ ಹಾಗೂ ಶ್ರೇಷ್ಠತೆಯನ್ನು ಅವಲಂಬಿಸಿರುವ ದಂತಕಥೆಗಳನ್ನು ಕಾಣಬಹುದು. ಪ್ರಾಣಿಗಳ ಸಾಮ್ರಾಜ್ಯವನ್ನು ಬ್ರಹ್ಮಾಂಡದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರಾಣಿಗಳ ಕೂಗು, ವರ್ತನೆ, ಆವಾಸ ಎಲ್ಲವೂ ಒಂದೊಂದು ಬಗೆಯ ವಿಶೇಷ ಸೂಚನೆಯನ್ನು ನೀಡುತ್ತವೆ. ಹಿಂದಿನ ಕಾಲದಲ್ಲಿ ಕೆಲವು ಪ್ರಾಣಿ ಪಕ್ಷಿಗಳ ವರ್ತನೆ ಹಾಗೂ ಸೂಚನೆಯ ಅನುಸಾರವಾಗಿಯೇ ಭವಿಷ್ಯದಲ್ಲಿ ಸಂಭವಿಸಬಹುದಾದ ಸಂಗತಿಗಳನ್ನು ಊಹಿಸುತ್ತಿದ್ದರು. ಕೆಲವು ಪ್ರಾಣಿ ಪಕ್ಷಿಗಳ ಕೂಗು, ವರ್ತನೆಯು ಶುಭ ಅಥವಾ ಅಶುಭ ಸೂಚಕವೆಂಬುದು ಹಿಂದಿನ ಕಾಲದಿಂದಲೂ ಅನುಸರಿಸಿಕೊಂಡು ಬಂದ ಮೂಢನಂಬಿಕೆಗಳು. ಅಂತಹ ಕೆಲವು ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಿಸಿದ ನಂಬಿಕೆಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. 1. ಕಾಗೆ. ಕಾಗೆ ನಮ್ಮ ನಿಮ್ಮೆಲ್ಲರ ಮನೆಯ ಬಳಿ ಬರುವ ಸಾಮಾನ್ಯವಾದ ಪಕ್ಷಿ. ಇದನ್ನು ಶನಿ ದೇವರ ಪ್ರತಿನಿಧಿ ಎಂದು ಪರಿಗಣಿಸಲಾಗುತ್ತದೆ. ನಿತ್ಯವೂ ಇದರ ಕೂಗು ಹಾಗೂ ಆಗಮನವನ್ನು ಗಮನಿಸಿರುತ್ತೇವೆ. ಈ ಪಕ್ಷಿ ದೈವ ಸಂಭೂತ ಎಂದು ಪರಿಗಣಿಸಲಾಗುವುದು. ಹಾಗೆ ನಿತ್ಯ ಮುಂಜಾನೆ ಆಗಮಿಸುವುದು ಶುಭ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ಇದು ಬಂದಾಗ ಇದರ ಕೂಗು ಹೇಗಿರುತ್ತವೆ ಎನ್ನುವುದು ಬಹಳ ಮುಖ್ಯ. ಕಾಗೆಯ ಕೂಗು ವಿಭಿನ್ನತೆಯಿಂದ ಕೂಡಿರುತ್ತದೆ. ಅದರ ವಿಶಿಷ್ಟ ಧ್ವನಿಯು ಶುಭ ಹಾಗೂ ಅಶುಭ ಸಂಕೇತಗಳನ್ನು ಸೂಚಿಸುವುದು ಅಲ್ಲದೆ ಅತಿಥಿಗಳ ಆಗಮನ ಆಗುವುದೇ ಎನ್ನುವುದು ಸಹ ಸೂಚಿಸುತ್ತದೆ. 2. ನಾಯಿ. ನಾಯಿಯನ್ನು ನಾರಾಯಣ ದೇವ ಎಂದು ಪರಿಗಣಿಸಲಾಗುವುದು. ಅತ್ಯಂತ ನಂಬಿಗಸ್ತ ಪ್ರಾಣಿ. ತನಗೆ ತುತ್ತು ಅನ್ನ ಹಾಕಿದವರ ಕಾವಲಿಗೆ ಸದಾ ಸಿದ್ಧವಾಗಿರುತ್ತದೆ. ಸಾಕು ಪ್ರಾಣಿಗಳಲ್ಲಿ ಒಂದಾದ ಈ ಪ್ರಾಣಿಯು ಮನುಕುಲದ ರಕ್ಷಕ ಎಂದು ಹೇಳಲಾಗುವುದು. ನಾಯಿ ಕೂಗುವುದು ಕೆಲವು ಸಂದೇಶವನ್ನು ಸೂಚಿಸುತ್ತದೆ. ರಾತ್ರಿಯ ವೇಳೆ ಧ್ವನಿಸುವ ಕೆಲವು ವಿಲಕ್ಷಣದ ಕೂಗು ಯಮರಾಜನ ಆಗಮನ ಹಾಗೂ ಸಾವು ಸಮೀಪಿಸುತ್ತಿರುವ ಸುದ್ದಿಯನ್ನು ಸೂಚಿಸುತ್ತದೆ. 3. ಗುಬ್ಬಚ್ಚಿಯ ಗೂಡು. ಗುಬ್ಬಚ್ಚಿ ಮನೆಯ ಒಂದು ಮೂಲೆಯಲ್ಲಿ ಗೂಡನ್ನು ನಿರ್ಮಿಸಲು ಒಂದು ಮೂಲೆಯನ್ನು ಆಯ್ಕೆ ಮಾಡಿಕೊಂಡರೆ ಅದು ನಿಮಗೆ ಹೊಸ ಚಿಂತೆ ಸಮೀಪಿಸುತ್ತದೆ ಎನ್ನುವುದನ್ನು ಸೂಚಿಸುತ್ತದೆ. ಮನೆಯ ಸುತ್ತಮುತ್ತ ಗುಬ್ಬಿ ಕೂಗುವುದು ಶುಭವನ್ನು ಹಾಗೂ ಅದೃಷ್ಟವನ್ನು ಸೂಚಿಸುತ್ತದೆ. 4. ನವಿಲು. ಪ್ರಯಾಣ ಅಥವಾ ಎಲ್ಲಾದರೂ ಹೋಗುವಾಗ ಗುಡ್ಡದ ಮೇಲೆ ರಸ್ತೆಯ ಮಧ್ಯದಲ್ಲಿ ನವಿಲನ್ನು ನೋಡಿದರೆ ಅದು ನಿಮಗೆ ಅದೃಷ್ಟವನ್ನು ಸೂಚಿಸುತ್ತದೆ. ನವಿಲಿನ ಕೂಗನ್ನು ಕೇಳಿದರೆ ಅದು ಅದೃಷ್ಟವಂತೆ. ನವಿಲಿನ ಕೂಗು ಹಾಗೂ ದರ್ಶನವು ಅದೃಷ್ಟದ ಜೊತೆಗೆ ಐಶ್ವರ್ಯವನ್ನು ಹೆಚ್ಚಿಸುವುದು. 5. ಆನೆಯ ದರ್ಶನ. ಆನೆಯು ಸಾಮಾನ್ಯವಾದ ಪ್ರಾಣಿಯಲ್ಲ. ದಟ್ಟ ಅರಣ್ಯ ಪ್ರದೇಶಗಳಲ್ಲಿ ಇರುತ್ತವೆ. ಗಣೇಶ ದೇವರ ಪ್ರತಿನಿಧಿ ಎಂದು ಸಹ ಪರಿಗಣಿಸಲಾಗುವುದು. ಆನೆಯನ್ನು ಅನಿರೀಕ್ಷಿತವಾಗಿ ನೋಡಿದರೆ ಅದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುವುದು ಹಾಗೂ ಅತ್ಯಂತ ಶುಭ ಸೂಚಕ ಎಂದು ಪರಿಗಣಿಸಲಾಗುತ್ತದೆ. 6. ಹಲ್ಲಿಗಳು. ಹಲ್ಲಿಗಳು ಸಾಮಾನ್ಯವಾಗಿ ಮನೆಯ ಚಾವಣಿಯ ಮೇಲೆ ಅಥವಾ ಒಣ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುತ್ತವೆ. ಇವುಗಳ ಮೈಬಣ್ಣ ಹಾಗೂ ಕೂಗು ವಿವಿಧ ಬಗೆಯ ಸೂಚನೆಯನ್ನು ತಿಳಿಸುವುದು. ಹಲ್ಲಿಗಳ ಮೈಬಣ್ಣದಲ್ಲಿ ಬದಲಾವಣೆ ತೋರುವುದು ಕೆಲವು ಅದೃಷ್ಟದ ಸಂಕೇತ, ಇನ್ನು ಕೆಲವು ದುರಾದೃಷ್ಟದ ಸಂಕೇತವಾಗಿರುತ್ತದೆ. ಅಂತೆಯೇ ಹಲ್ಲಿಯ ಕೂಗು ಕೆಲವು ಅದೃಷ್ಟವನ್ನು ಹಾಗೂ ಅಶುಭ ಸೂಚಕವಾಗಿರುತ್ತದೆ. ಹಲ್ಲಿ ನಮ್ಮ ದೇಹದ ಕೆಲವು ಭಾಗಗಳಲ್ಲಿ ಬಿದ್ದರೆ ಅದು ಶುಭ ಸೂಚಕ. ಅದೇ ರೀತಿ ಕೆಲವು ಭಾಗಗಳಲ್ಲಿ ಬಿದ್ದರೆ ಅದು ಅಶುಭ. ಅದಕ್ಕಾಗಿ ತಲೆ ಸ್ನಾನ ಮಾಡಿ ದೇವರಿಗೆ ತುಪ್ಪದ ದೀಪ ಹಚ್ಚಬೇಕು. ಆಗ ದೋಷಗಳು ಪರಿಹಾರವಾಗುತ್ತವೆ. 7.
ಕತ್ತೆಯ ಕೂಗು. ಕತ್ತೆಯ ಕೂಗು ವಿನಮ್ರವಾದ ಧ್ವನಿಯಿಂದ ಇಲ್ಲದೇ ಇರಬಹುದು, ಆದರೆ ಅದರ ಕೂಗು ಕೆಲವು ಅದೃಷ್ಟವನ್ನು ಸೂಚಿಸುತ್ತದೆ. ಕೂಗಿನಲ್ಲಿಯೂ ಸ್ವಲ್ಪ ಭಿನ್ನತೆ ಇರುತ್ತದೆ. ಸಾಮಾನ್ಯವಾಗಿ ಮನುಷ್ಯರು ಕರ್ಕಶವಾಗಿ ಹಾಡಿದರೆ ಅದನ್ನು ಕತ್ತೆಗೆ ಹೋಲಿಸಲಾಗುವುದು, ಆದರೆ ಕತ್ತೆಯ ಧ್ವನಿ ಮನುಷ್ಯರಿಗೆ ಒಂದು ಅದೃಷ್ಟವನ್ನು ಸೂಚಿಸುತ್ತದೆ. 8. ಗೂಬೆಯ ಕೂಗು. ಗೂಬೆಗಳು ಸಾಮಾನ್ಯವಾಗಿ ರಾತ್ರಿಯ ವೇಳೆ ಎಚ್ಚೆತ್ತುಕೊಳ್ಳುತ್ತವೆ. ಅವುಗಳಿಗೆ ರಾತ್ರಿಯ ವೇಳೆಯಲ್ಲಿ ಮಾತ್ರ ಕಣ್ಣು ಸ್ಪಷ್ಟತೆಯಿಂದ ಕಾಣುವುದು ಎಂದು ಹೇಳಲಾಗುವುದು. ಗೂಬೆ ಇತರ ಪಕ್ಷಿಗಳಂತೆ ಸದಾ ಕೂಗುವುದಿಲ್ಲ, ಅಪರೂಪಕ್ಕೆ ಕೂಗುವುದು. ಇದರ ಕೂಗಿನಲ್ಲಿ ಏರಿಳಿತಗಳನ್ನು ಕೇಳಬಹುದು. ಇದರ ಕೂಗಿನಿಂದ ಶುಭ ಹಾಗೂ ಅಶುಭ ಸೂಚನೆಯನ್ನು ಪಡೆಯಲಾಗುವುದು. ಲಕ್ಷ್ಮೀದೇವಿಯ ಪ್ರತಿರೂಪ ಎಂದು ಸಹ ಪರಿಗಣಿಸಲಾಗುವುದು. ಅವುಗಳ ದುಂಡಾದ ಕಣ್ಣುಗಳು ಭಯವನ್ನು ಸೃಷ್ಟಿಸುತ್ತದೆ, ಆದರೆ ಭವಿಷ್ಯಕ್ಕೆ ಅದು ಶುಭಸೂಚಕ. 9. ಇರುವೆ ಮತ್ತು ಇರುವೆಯ ಗೂಡು. ಇರುವೆಗಳು ಸಾಮಾನ್ಯವಾಗಿ ಕಠಿಣ ಪರಿಶ್ರಮವನ್ನು ಸೂಚಿಸುತ್ತವೆ. ಇವರ ಶ್ರಮದಾಯಕ ಪ್ರವೃತ್ತಿಯು ಮನುಷ್ಯನಿಗೆ ಸ್ಫೂರ್ತಿ ನೀಡುತ್ತದೆ. ವರ್ಷ ಪೂರ್ತಿ ಶ್ರಮಿಸುವ ಇದರ ಪ್ರವೃತ್ತಿಯು ದೀರ್ಘ ಜೀವನವನ್ನು ಸೂಚಿಸುತ್ತದೆ. ಇರುವೆಗಳು ಶುಭ ಸೂಚನೆಯನ್ನು ತಿಳಿಸುತ್ತವೆ. ಇರುವೆಯ ಗೂಡಿನ ಮೇಲೆ ತಿಳಿಯದೆ ಕಾಲಿಟ್ಟರೆ ಅದು ಮಳೆ ಬರುವುದನ್ನು ಸೂಚಿಸುವುದು. ಇರುವೆಗಳ ಗೂಡು ಗೋಪುರಗಳಂತಹ ವಿನ್ಯಾಸವನ್ನು ಹೊಂದಿದ್ದರೆ ಅದು ವಾತಾವರಣದಲ್ಲಿ ಅನುಚಿತವಾದ ಸಂಗತಿ ಸಂಭವಿಸುವುದನ್ನು ಸೂಚಿಸುತ್ತದೆ. ನಿಮ್ಮ ಆವಾಸಸ್ಥಾನದಲ್ಲಿ ಇರುವೆಗಳು ಗೂಡನ್ನು ಮಾಡಿದರೆ ಅದು ನಿಮಗೆ ಆರ್ಥಿಕ ಭದ್ರತೆಯನ್ನು ಸೂಚಿಸುತ್ತದೆ. 10. ಬಾವಲಿಗಳು. ರಾತ್ರಿಯ ವೇಳೆಯಲ್ಲಿ ಎಚ್ಚೆತ್ತುಕೊಳ್ಳುವ ಪಕ್ಷಿಗಳಲ್ಲಿ ಬಾವಲಿಯೂ ಒಂದು. ಇವು ಹಗಲಿನಲ್ಲಿ ನಿದ್ರಿಸುತ್ತವೆ. ಬಾವಲಿಗಳು ಶುಭ ಹಾಗೂ ಅಶುಭ ಶಕುನಗಳೆರಡನ್ನೂ ಹೇಳುತ್ತವೆ. ಇದು ದೀರ್ಘಾಯುಷ್ಯ ಮತ್ತು ಸಂತೋಷವನ್ನು ತಿಳಿಸುತ್ತದೆ. ಮನೆಯ ಸುತ್ತ ಕೇವಲ 3 ಬಾರಿ ಹಾರಿದರೆ ಅದು ಸಾವಿನ ಶಕುನವನ್ನು ಉಚ್ಚರಿಸುವುದು. ಇದಕ್ಕೆ ತದ್ವಿರುದ್ಧವಾಗಿ ಅಧಿಕ ಸಮಯಗಳ ಕಾಲ ಹಾರುತ್ತಲೇ ಇದ್ದರೆ ಉತ್ತಮ ಹವಾಮಾನ ಉಂಟಾಗುವುದು ಎನ್ನುವ ಸಂದೇಶವನ್ನು ಸಾರುವುದು. 11. ಜೇನುನೊಣಗಳು. ಜೇನುನೊಣಗಳು ಮನುಷ್ಯನಿಗೆ ಅಗತ್ಯವಾದ ಜೇನುತುಪ್ಪವನ್ನು ನೀಡುವುದು. ಹೂವಿನ ಪೊದೆ, ಮರಗಳ ಸುತ್ತ ಜೇನುನೊಣಗಳ ಝೇಂಕಾರ ಸಾಮಾನ್ಯವಾಗಿರುತ್ತದೆ. ಇವು ಕಟ್ಟುವ ಗೂಡುಗಳು ಕೆಲವು ಭವಿಷ್ಯದ ಸುದ್ದಿಯನ್ನು ಬಹಿರಂಗಪಡಿಸುವುದು. ಜೇನುನೊಣಗಳು ಮನೆಯ ಚಾವಣಿಯಲ್ಲಿ ಗೂಡನ್ನು ಕಟ್ಟಿದರೆ ಅದನ್ನು ಸುಡುವ ಪ್ರಕ್ರಿಯೆಯನ್ನು ಮಾಡುತ್ತೇವೆ. ಜೇನುನೊಣವು ನಮ್ಮ ಮನೆಯ ಚಾವಣಿಗೆ ಗೂಡನ್ನು ಕಟ್ಟಿದರೆ ಅದು ದೊಡ್ಡ ಅದೃಷ್ಟದ ಸಂದೇಶವೆಂದು ನೀಡುವುದು. ಸುರಕ್ಷಿತ ವಾಸ್ತವ್ಯ, ಸಾರ್ವಜನಿಕ ಸಾಮರಸ್ಯಗಳು ಉತ್ತಮವಾಗಿರುತ್ತದೆ ಎಂದು ತಿಳಿಸುವುದು. ಜೇನುನೊಣ ಬುದ್ಧಿವಂತ ಮತ್ತು ಪವಿತ್ರವಾದ ಕೀಟ ಎಂದು ಪರಿಗಣಿಸಲಾಗುವುದು. ಅವು ಭೂತ ಮತ್ತು ಭವಿಷ್ಯದ ಬಗ್ಗೆ ಜ್ಞಾನವನ್ನು ಹೊಂದಿರುತ್ತವೆ. ಅವರು ನಿರಂತರವಾಗಿ ಗುನುಗುವುದು ದೇವರ ಸ್ತುತಿಗೀತೆಯನ್ನು ಹಾಡುತ್ತವೆ ಎಂದು ಪರಿಗಣಿಸಲಾಗುವುದು. ಜೇನುನೊಣಗಳು ಮನುಷ್ಯನ ತೋಳಿನ ಮೇಲೆ ಕುಳಿತುಕೊಂಡರೆ ಅದು ಹಣದ ಆಗಮನವನ್ನು ಸೂಚಿಸುತ್ತದೆ. ತಲೆಯ ಮೇಲೆ ಕುಳಿತುಕೊಂಡರೆ ಉತ್ತಮ ಯಶಸ್ಸನ್ನು ಸೂಚಿಸುವುದು. ಅನಿರೀಕ್ಷಿತವಾಗಿ ಬಂದು ಕಡಿದರೆ ಅವರು ಯಾವುದೋ ಪಾಪ ಮಾಡಿದ್ದಾರೆ ಎಂದು ತಿಳಿಯಬಹುದು. 12. ಕಪ್ಪು ಬೆಕ್ಕು. ಇದು ಇನ್ನೊಂದು ನಂಬಿಕೆಯ ಪ್ರಾಣಿ. ಕಪ್ಪು ಬೆಕ್ಕುಗಳನ್ನು ಕೆಟ್ಟ ಅದೃಷ್ಟ ಎಂದು ಪರಿಗಣಿಸಲಾಗುವುದು. ಈ ವಿಷಯವನ್ನು ಪ್ರಪಂಚದಾದ್ಯಂತ ನಂಬಲಾಗಿದೆ. ಬೆಕ್ಕು ಸಾಕುಪ್ರಾಣಿ. ಇದನ್ನು ಮನೆಯಲ್ಲಿ ಕ್ರಿಮಿಕೀಟಗಳು, ಸಸ್ತನಿಗಳ ಪ್ರವೇಶವನ್ನು ತಡೆಗಟ್ಟಲು ಸಾಕಲಾಗುವುದು. ಆದರೆ ವ್ಯಕ್ತಿ ಶುಭ ಕಾರ್ಯಗಳಿಗೆ ಹೊರಡುವಾಗ ಅಥವಾ ಮನೆಯಿಂದ ಆಚೆ ಹೋಗುವಾಗ ಬೆಕ್ಕು ಅಡ್ಡ ಹೋದರೆ ಅದು ಅಪಶಕುನ ಎನ್ನಲಾಗುವುದು. ಹೋದ ಕೆಲಸ ಆಗದು ಎನ್ನುತ್ತಾರೆ. ಅದರಲ್ಲೂ ಕಪ್ಪು ಬೆಕ್ಕುಗಳ ಕೆಟ್ಟ ಆತ್ಮದ ಸಂಕೇತ. ಅದರ ದರ್ಶನ ಹಾಗೂ ಅಡ್ಡವಾಗಿ ದಾಟಿದರೆ ಭವಿಷ್ಯದಲ್ಲಿ ಕೆಡುಕು ಉಂಟಾಗುವುದು ಎನ್ನುವುದನ್ನು ಸೂಚಿಸುತ್ತದೆ. 13. ಅಳಿಲು. ಇದೊಂದು ಮುಗ್ಧ ಹಾಗೂ ಮುದ್ದಾದ ಪ್ರಾಣಿ. ಯಾರಿಗೂ ತೊಂದರೆಯನ್ನು ನೀಡದ ಈ ಪ್ರಾಣಿ ಅಲ್ಲಿ ಇಲ್ಲಿ ಓಡಾಡುತ್ತಿದ್ದರೆ ಮನಸ್ಸಿಗೆ ಒಂದಿಷ್ಟು ರಂಜನೆಯನ್ನು ನೀಡುವುದು. ಇವುಗಳ ದರ್ಶನ ಹಾಗೂ ನಮಗೆ ಅಡ್ಡವಾಗಿ ಸಾಗಿದರೆ ಅದು ಭವಿಷ್ಯದಲ್ಲಿ ಸಂತೋಷವಿದೆ ಎನ್ನುವುದನ್ನು ಸೂಚಿಸುತ್ತದೆ. 14. ಹದ್ದು. ಹದ್ದಿನ ಬಗ್ಗೆ ಇರುವ ಅಭಿಪ್ರಾಯಗಳು ಪ್ರಪಂಚಾದ್ಯಂತ ವಿಭಿನ್ನವಾಗುವುದನ್ನು ಕಾಣಬಹುದು. ಪಶ್ಚಿಮ ದಿಕ್ಕಿನಲ್ಲಿ ಹದ್ದನ್ನು ನೋಡಿದರೆ ಅದು ಶತ್ರುಗಳ ಆಗಮನವನ್ನು ಸೂಚಿಸುತ್ತದೆ. ಪೂರ್ವದಲ್ಲಿ ಕಂಡುಬಂದರೆ ಅದು ಉತ್ತಮ ಸಂಪರ್ಕವನ್ನು ಸೂಚಿಸುವುದು. ಆಕಾಶದಲ್ಲಿ ಒಂದೇ ಹದ್ದು ಹಾರಾಡುವುದು ಕಂಡುಬಂದರೆ ಅದು
ನಿಮಗೆ ಭರವಸೆಯ ಸಂಕೇತವನ್ನು ನೀಡುವುದು. 15. ಜೇಡ ಮತ್ತು ಜೇಡರ ಮನೆ. ಜೇಡಗಳು ಎಂದರೆ ಯಾವಾಗಲೂ ಒಂದು ಭಯದ ಸಂಕೇತ. ಜೇಡಗಳನ್ನು ಹತ್ತಿರದಿಂದ ನೀವು ವೀಕ್ಷಿಸಿದರೆ ಅದೊಂದು ಸುಂದರ ಜೀವಿ ಎನ್ನುವುದು ಅರ್ಥವಾಗುತ್ತದೆ. ಎಲ್ಲೆಂದರೆ ಅಲ್ಲಿ ಬಲೆ ಹೆಣೆಯುವುದನ್ನು, ದುರಾದೃಷ್ಟ ಎನ್ನುವುದನ್ನು ಸೂಚಿಸುತ್ತದೆ. ಮುಂಜಾನೆ ಜೇಡವನ್ನು ನೋಡಿದರೆ ಅದು ದುಃಖ ತರುತ್ತದೆ ಎಂದು ಪರಿಗಣಿಸಲಾಗುವುದು. ಮಧ್ಯಾಹ್ನದ ದರ್ಶನ ಆತಂಕ ಉಂಟು ಎನ್ನುವುದನ್ನು ಸೂಚಿಸುತ್ತದೆ. ಸಂಜೆಯ ದರ್ಶನವು ಹಣಕಾಸಿನ ಸ್ಥಿತಿ ಆತಂಕದಿಂದ ಕೂಡಿರುತ್ತದೆ ಎನ್ನುವುದನ್ನು ತಿಳಿಸುತ್ತದೆ. ಜೇಡ ತನ್ನ ಗೂಡನ್ನು ತಿರುಗಿಸಿ ಕಟ್ಟುತ್ತಿರುವುದು ಕಂಡು ಬಂದರೆ ಜನರು ನಿಮ್ಮ ವಿರುದ್ಧ ಸಂಚನ್ನು ಹೆಣೆಯುತ್ತಿದ್ದಾರೆ ಎನ್ನುವುದನ್ನು ಸೂಚಿಸುತ್ತದೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.